ಕ್ಷತ್ರಿಯ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಬಿದರ್ ವಿಭಾಗದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಒಂದು ಚಾಲಕ ಮತ್ತು ತಾಂತ್ರಿಕ ಸಹಾಯಕ ಸಿಬ್ಬಂದಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ನೋಟಿಸ್ ಅನ್ನ ಬಿಡುಗಡೆ ಮಾಡಿದ್ರೆ ಅಥವಾ ಒಂದು ನೋಟಿಫಿಕೇಶನ್ ಅನ್ನ ಬಿಡುಗಡೆ ಮಾಡಿದ್ರೆ ಈ ಒಂದು ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಬರ್ತಕ್ಕಂತ ಅಥವಾ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅವರು ನೋಟಿಸ್ ಅನ್ನ ಬಿಡುಗಡೆ ಮಾಡಿದ್ರ ಇವತ್ತಿನ ನೋಡಿದಲ್ಲಿ ಮೇನ್ ಆಗಿ ನಾವು ಇಲ್ಲಿ ಖಾಲಿ ಇರತಕ್ಕಂತ ಒಂದು ಹುದ್ದೆಗಳು ಯಾವ ಇರ್ತವೆ ಮತ್ತೆ ಇಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏನೇನೊಂದು ಪ್ರೊಸೆಸ್ ಇರುತ್ತೆ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಅದೇ ರೀತಿ ಒಂದು ವಿಡಿಯೋ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಾಗಿ ಇಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳು ಯಾವ ರೀತಿ ಇದಾವಂತ ಮಾಹಿತಿನ ನೋಡ್ತಾ ಹೋಗೋಣ. ಇಲ್ಲಿ ಚಾಲಕ ಮತ್ತು ತಾಂತ್ರಿಕ ಸಹಾಯಕ ಸಿಬ್ಬಂದಿಗಳನ್ನ ಅವರು ತಾತ್ಕಾಲಿಕವಾಗಿ ಅಂದ್ರೆ ಇಲ್ಲಿ ಪರ್ಮನೆಂಟ್ ಹುದ್ದೆಗಳಾಗಿರಂಗಲ್ಲ, ತಾತ್ಕಾಲಿಕವಾಗಿ ಅಂದ್ರೆ ಟೆಂಪರರಿ ಆಗಿ ನೀವು ಇಲ್ಲಿ ಅಟೆಂಡ್ ಆಗಬೇಕು. ಅಂದ್ರೆ ಇಲ್ಲಿ ಅವ್ರ ನೋಟಿಫಿಕೇಶನ್ ಕೂಡ ತಾತ್ಕಾಲಿಕವಾಗಿ ಇಲ್ಲಿ ಹೊರ ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳುವ ಬಗ್ಗೆ ಅಂತ ಇಲ್ಲಿ ನೋಟಿಸ್ ಅಲ್ಲಿ ಕೂಡ ಅನೌನ್ಸ್ ಮಾಡಿರ್ತಕ್ಕಂಥದ್ದು. ಅಂದ್ರೆ ಟೆಂಪರರಿ ಆಗಿ ನೀವು ಕೆಲಸವನ್ನ ಮಾಡಬೇಕು. ಯಾರಲ್ಲಿ ಭಾಗವಹಿಸಬೇಕು ಅಂತ ಅನ್ಕೊಂಡಿರ್ತೀರಿ ಟೆಂಪರರಿ ಆಗಿ ಒಂದು ಕೆಲಸವನ್ನ ಮಾಡಬೇಕು. ಇನ್ನು ಇಲ್ಲಿ ಯಾವ ರೀತಿ ಆದಂತ ಹುದ್ದೆಗಳು ಕಲಿದು ಅಂತ ಗೊತ್ತಾಗಿದೆ ಅಂತ ಅನ್ಕೋತೀನಿ. ತಾಂತ್ರಿಕ ಮತ್ತು ಚಾಲಕ ಅಂತ ಕೊಟ್ಟಿರ್ತಾರೆ. ಅಂದ್ರೆ ತಾಂತ್ರಿಕ ಸಹಾಯಕ ಸಿಬ್ಬಂದಿ ಮತ್ತು ಚಾಲಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಯಾವ ರೀತಿ ಅವರು ಆಯ್ಕೆಯನ್ನ ಮಾಡ್ಕೋತಾರ ಅಂದ್ರ ಇಲ್ಲಿ ನೀವು ಯಾವುದೇ ರೀತಿಯಾಗಿ ಅರ್ಜಿ ಸಲ್ಲಿಸುವಂಗಿಲ್ಲ. ಡೈರೆಕ್ಟ್ ಆಗಿ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಹೋಗಿ ಇಲ್ಲಿ ಡೇಟ್ ನ ಕೊಟ್ಟಿರ್ತಾರ. ನೀವು ಯಾವ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಇಂಟರ್ವ್ಯೂ ಅಲ್ಲಿ ಭಾಗವಹಿಸಬೇಕಂತ ಅನ್ಕೊಂಡಿರ್ತೀರಿ. ಇಲ್ಲಿ ಡೈರೆಕ್ಟ್ ಆಗಿ ಅವರು ಇಂಟರ್ವ್ಯೂ ಡೇಟ್ ನ ಅನೌನ್ಸ್ ಮಾಡಿರ್ತಾರ. ನೀವೇನೋ ಅಪ್ಲಿಕೇಶನ್ ಹಾಕುವಂತಿಲ್ಲ, ಡೈರೆಕ್ಟ್ ಆಗಿ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಹೋಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ದಿನಾಂಕದ ಒಳಗಡೆ ಆಗಿ ನೀವು ಇಲ್ಲಿ ಇಂಟರ್ವ್ಯೂ ನಲ್ಲಿ ಭಾಗವಹಿಸಬಹುದು. ಅದ್ರ ಬಗ್ಗೆ ಮಾಹಿತಿನ ನೋಡ್ತಾ ಹೋಗೋಣ. ಇಲ್ಲಿ ಮೊದಲಾಗಿ ಇಲ್ಲಿ ಮೇಲ್ಗಡೆ ಕೂಡ ಅವರು ಆ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ನೀವು ಕೂಡ ಇಲ್ಲಿ ಚೆಕ್ ಮಾಡ್ಕೋಬಹುದು. ಇಲ್ಲಿ ಮೊದಲಿಗೆ ಯಾವ ರೀತಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ ನಿಮಗೆ ತಿಳಿಸಿಕೊಡ್ತೀನಿ. ಇಲ್ಲಿ ಘಟಕಗಳಂತ ಕೊಟ್ಟಿರ್ತಾರೆ. ಅಂದ್ರೆ ಇಲ್ಲಿ ಈ ಒಂದು ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ವಿಭಾಗಗಳನ್ನ ಕೊಟ್ಟಿರ್ತಾರ. ಇಲ್ಲಿ ಬೆದರ್ 1, ಬೆದರ್ 2, ಬಾಲ್ಕಿ, ಔರಾದ, ಅದೇ ರೀತಿ ಬಸವ ಕಲ್ಯಾಣ ಮತ್ತು ಹುಮನಾಬಾದ್ ಅಂತ ಕೊಟ್ಟಿರ್ತಾರ. ಈ ಒಂದು ಘಟಕಗಳ ಬಸ್ ಚಲನೆಗೆ ಇಲ್ಲಿ 100 ಜನ ಚಾಲಕರು ಅಂದ್ರೆ 100 ಹುದ್ದೆಗಳು ಕಲಿರುವ ಡ್ರೈವರ್ ಹುದ್ದೆಗೆ ಸಂಬಂಧಪಟ್ಟಂತೆ ಹಾಗೂ ವಾಹನಗಳ ನಿರ್ವಹಣೆಗೆ 50 ಜನ ತಾಂತ್ರಿಕ ಸಹಾಯಕರು ಬೇಕಾಗಿರುವುದರಿಂದ ಅರ್ಹ ಅಭ್ಯರ್ಥಿಗಳ ಆಯ್ಕೆಗಾಗಿ ವಾಲ್ಕಿನ್ ಇಂಟರ್ವ್ಯೂ ಅನ್ನ ಏರ್ಪಡಿಸಲಾಗಿದೆ ಅಂತ ಅವರು ಮಾಹಿತಿಯನ್ನ ಕೊಟ್ಟಿರ್ತಾರೆ. ಟೋಟಲ್ ಆಗಿ ಇಲ್ಲಿ 150 ಹುದ್ದೆಗಳು ಖಾಲಿರ್ತಾವ. ಇಲ್ಲಿ ಡ್ರೈವರ್ಗೆ ಸಂಬಂಧಪಟ್ಟಂತೆ 100, ಇನ್ನು ಇಲ್ಲಿ ತಾಂತ್ರಿಕ ಸಹಾಯಕ ಹುದ್ದೆಗೆ ಸಂಬಂಧಪಟ್ಟಂತೆ 50 ಹುದ್ದೆಗಳ ಖಾಲಿ ಇರ್ತಾವ. ಇನ್ನು ಇಲ್ಲಿ ಇಂಟರ್ವ್ಯೂನ ಮೂಲಕ ಅವರು ಆಯ್ಕೆಯನ್ನ ಮಾಡ್ಕೋತೀವಿ ಅಂತ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಇಂಟರ್ವ್ಯೂ ಯಾವಾಗ ಇರುತ್ತೆ ಅದ್ರ ಬಗ್ಗೆ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಇಲ್ಲಿ ಕೆಳಗಡೆ ಅವರು ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಮೊದಲಾಗಿ ನೋಡ್ತಾ ಹೋದ್ರೆ ಕಾರಣ ದಿನಾಂಕ 2/12/2024 ರಿಂದ 4/12/2024 ಚಾಲಕ ಹುದ್ದೆಗೆ ಆಗುವಂತ ಕೊಟ್ಟಿರ್ತಾರೆ. ನೀವೇನಾದ್ರೂ ಡ್ರೈವರ್ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಇಂಟರ್ವ್ಯೂ ನಲ್ಲಿ ಭಾಗವಹಿಸಬೇಕಂತ ಅನ್ಕೊಂಡಿದ್ರ 2/12/2024 ರಿಂದ 4/12/2024 ತನಕ ಕಾಲಾವಕಾಶ ಇರುತ್ತಾ. ನೀವೇನಾದ್ರೂ ಇಲ್ಲಿ ಚಾಲಕ ಹುದ್ದೆಗೆ ಸಂಬಂಧಪಟ್ಟಂತೆ ಎಂದು ಇಂಟರ್ವ್ಯೂ ನಲ್ಲಿ ಭಾಗವಹಿಸಬೇಕಂತ ಅನ್ಕೊಂಡಿದ್ರ ಈ ಒಂದು ದಿನಾಂಕದ ಒಳಗಡೆ ಆಗಿ ನೀವು ಇಲ್ಲಿ ಈ ಒಂದು ಇಂಟರ್ವ್ಯೂ ನಲ್ಲಿ ಭಾಗವಹಿಸಬಹುದು. ಯಾವ ಒಂದು ಪ್ಲೇಸ್ ಅಲ್ಲಿ ಇಂಟರ್ವ್ಯೂ ಇರುತ್ತೆ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಇನ್ನ ನೀವೇನಾದ್ರೂ ತಾಂತ್ರಿಕ ಸಹಾಯಕ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಇಂಟರ್ವ್ಯೂ ನಲ್ಲಿ ಭಾಗವಹಿಸಬೇಕಂತ ಅನ್ಕೊಂಡಿದ್ರ 6/12/2024 ರಿಂದ 7/12/2024 ತನಕ ನೀವು ಇಲ್ಲಿ ಭಾಗವಹಿಸಬಹುದಾಗಿರುತ್ತಾ. ಇಲ್ಲಿ ಸಪರೇಟ್ ಗೆ ಅವರು ಇಂಟರ್ವ್ಯೂನ ತಗೋತಾರ ಪೋಸ್ಟ್ ವೈಸ್. ಮೊದಲಾಗಿ ಡ್ರೈವರ್ ಹುದ್ದೆಗೆ ಸಂಬಂಧಪಟ್ಟಂತೆ ಇಂಟರ್ವ್ಯೂ ಇರುತ್ತಾ ಆ ಒಂದು ಡೇಟ್ ಬಗ್ಗೆ ತಿಳಿಸಿಕೊಡ್ತೀನಿ. ಇನ್ನು ನಂತರ ತಾಂತ್ರಿಕ ಸಹಾಯಕ ಹುದ್ದೆಗೆ ಸಂಬಂಧಪಟ್ಟಂತೆ ಕೂಡ ಬೇರೆ ಡೇಟ್ ಗಳನ್ನ ಅನೌನ್ಸ್ ಮಾಡಿದ್ರ ನೀವು ಯಾವ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಇಂಟರ್ವ್ಯೂ ಅಲ್ಲಿ ಭಾಗವಹಿಸಬೇಕಂತ ಅನ್ಕೊಂಡಿರ್ತೀರಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಡೇಟ್ ಗಳನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡು ಈ ಒಂದು ಡೇಟ್ ಒಳಗಡೆ ಆಗಿರಲಿ ಒಂದು ಇಂಟರ್ವ್ಯೂ ನಲ್ಲಿ ಭಾಗವಹಿಸಬಹುದಾಗಿರುತ್ತಾ. ಇನ್ನ ಇಂಟರ್ವ್ಯೂ ಬಂದ್ಬಿಟ್ಟು ಯಾವ ಒಂದು ಪ್ಲೇಸ್ ಅಲ್ಲಿ ಇರುತ್ತೆ ಅದ್ರ ಬಗ್ಗೆ ಮಾಹಿತಿ ನೋಡ್ತಾ ಹೋಗೋಣ. ಇಲ್ಲಿ ಡೈರೆಕ್ಟ್ ಅವರು ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇಲ್ಲಿ ನೋಡಿ ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು. ಕಕ ರಸ ನಿಗಮದ ಹಳೆ ಬಸ್ ನಿಲ್ದಾಣದ ಬಿದರ್ ವಿಭಾಗೀಯ ಕಚೇರಿ ಸಮಯದಲ್ಲಿ ನೇರ ಸಂದರ್ಶನ ನಡೆಸಲಾಗುವುದು ಅಂತ ಕೊಟ್ಟಿರ್ತಾರೆ. ಅಂದ್ರೆ ಇಲ್ಲಿ ಕಕ್ಕರಸ ಅಂತ ಕೊಟ್ಟಿದಾರಲ್ಲ ಇದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಅಂತ ಅರ್ಥ ಆಗಿರುತ್ತಾ. ಇದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಹಳೆ ಬಸ್ ನಿಲ್ದಾಣದ ಬಿದರ್ ವಿಭಾಗೀಯ ಕಚೇರಿಯಲ್ಲಿ ಈ ಒಂದು ನೇರ ಸಂದರ್ಶನವನ್ನು ಅವರು ತಗೊಳ್ತಾರ. ಅದು ಕೂಡ ಒಂದು ಕಚೇರಿಯ ವರ್ಕಿಂಗ್ ಟೈಮ್ ಅಲ್ಲಿ ನೀವು ಅಲ್ಲಿ ಹೋಗಿ ಅಟೆಂಡ್ ಆಗ್ಬೇಕು. ಅದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ತಾರ. ನೀವು ಕೂಡ ಇಲ್ಲಿ ಯಾರೆಲ್ಲ ಭಾಗವಹಿಸಬೇಕಂತ ಅನ್ಕೊಂಡಿರ್ತೀರಿ ಇಲ್ಲಿ ಕೊಟ್ಟಿರತಕ್ಕಂತ ಮಾಹಿತಿ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೋಬೇಕು. ಇನ್ನು ಅವರು ನೇರ ಸಂದರ್ಶನವನ್ನ ಯಾವ ರೀತಿ ಆಯ್ಕೆಯನ್ನ ಮಾಡ್ತಾರೆ ಅಂದ್ರೆ ಅದನ್ನ ಯಾವ ರೀತಿ ಮಾಡ್ತೀವಿ ಅಂತ ಕೂಡ ಕೊಟ್ಟಿರ್ತಾರ. ಆಯ್ಕೆ ಸಮಿತಿ ಸಮ್ಮುಖದಲ್ಲಿ ಸಂದರ್ಶನಕ್ಕೆ ಸ್ವಂತ ಖರ್ಚಿನಲ್ಲಿ ಹಾಜರಾಗತಕ್ಕದ್ದು, ಅಭ್ಯರ್ಥಿಗಳು ಹಾಜರುಪಡಿಸಬೇಕಾದ ದಾಖಲಾತಿಗಳು ಮತ್ತು ಅನುಸರಿಸಬೇಕಾದ ಷರತ್ತು ನಿಬಂಧನೆಗಳ ಹಾಗೂ ಹೆಚ್ಚಿನ ವಿವರಗಳಿಗಾಗಿ ಸರ್ಕಾರದ ವೆಬ್ಸೈಟ್ ಇಲ್ಲಿ ವೆಬ್ಸೈಟ್ ನ ಕೊಟ್ಟಿರ್ತಾರ. ನಿಮ್ಗೆ ಏನಾದ್ರು ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಮಾಹಿತಿಗಳು ಬೇಕಿದ್ರೆ
ಇಲ್ಲಿ ಕೊಟ್ಟಿರತಕ್ಕಂತ ವೆಬ್ಸೈಟ್ ಗೆ ಭೇಟಿ ನೀಡಿ ಇನ್ನೂ ಎಚ್ಚರದಾಗಿರ್ತಕ್ಕಂಥ ಮಾಹಿತಿನ ತಿಳ್ಕೊಂಡು ಈ ಒಂದು ಇಂಟರ್ವ್ಯೂ ಅಲ್ಲಿ ಭಾಗವಹಿಸಬಹುದು ಅಂತ ಅವರು ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಕೆಳಗಡೆ ಅವರು ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆನೂ ಕೂಡ ನಿಮಗೆ ಮಾಹಿತಿನ ತಿಳಿಸಿಕೊಡ್ತೀನಿ. ಇಲ್ಲಿ ಅದಕ್ಕೂ ಮುಂಚೆ ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಿರ್ತಾರೆ. ಯಾವ ರೀತಿ ಇದೆ ಅಂದ್ರೆ ಇಲ್ಲಿ ಪ್ರತಿಯನ್ನ ಮಾನ್ಯ ಜಿಲ್ಲಾ ಎನ್ಐಸಿ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ಕಚೇರಿ ಬಿದರ್ ರವರ ದಯಾಪರ ಮಾಹಿತಿಗಾಗಿ ಸದರಿ ವಿಷಯವನ್ನ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡಲು ಕೋರಿದೆ ಅಂತ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಇದ್ರ ಬಗ್ಗೆ ನಿಮಗೆ ಮತ್ತೆ ನಾನು ತಿಳಿಸ್ಕೊಡ್ತೀನಿ. ಇವಾಗ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ಮೊದಲಾಗಿ ಚಾಲಕ ಹುದ್ದೆಗೆ ಸಂಬಂಧಪಟ್ಟಂತೆ ನೀವೇನಾದ್ರೂ ಇಂಟರ್ವ್ಯೂ ನಲ್ಲಿ ಭಾಗವಹಿಸಬೇಕಂತ ಅನ್ಕೊಂಡಿದ್ರೆ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಹೋಗಿ ಇಂಟರ್ವ್ಯೂ ಅಲ್ಲಿ ಭಾಗವಹಿಸಬೇಕು. ಇನ್ನ ಹೈಟು ಮತ್ತೆ ವೇಟು ಎಷ್ಟಿರ್ಬೇಕಂತ ಕೂಡ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಇದರ ಬಗ್ಗೆ ನಿಮಗೆ ಮಾಹಿತಿಯನ್ನ ತಿಳಿಸಿಕೊಡ್ತೀನಿ. ಇಲ್ಲಿ ಮೊದಲಾಗಿ ಚಾಲಕ ಹುದ್ದೆಗೆ ಸಂಬಂಧಪಟ್ಟಂತೆ ನೀವು 10th ಮಾರ್ಕ್ಸ್ ಕಾರ್ಡ್ ಬೇಕಾಗತ್ತಾ. ಮೂಲ ಅಂಕಪಟ್ಟಿ ಅಂತ ಕೊಟ್ಟಿರ್ತಾರೆ 10th ಮಾರ್ಕ್ಸ್ ಕಾರ್ಡು. ನಂತರ ಇಲ್ಲಿ ನಿಮ್ದು 2 ವರ್ಷದ್ದು STV ಲೈಸೆನ್ಸ್ ಕೂಡ ಬೇಕಾಗುತ್ತಾ. ಅಂದ್ರೆ ಹೆವಿ ಪ್ಯಾಸೆಂಜರ್ ಅಥವಾ ಗೂಡ್ಸ್ ವೆಹಿಕಲ್ ಅಂಡ್ ಪೊಸೆಸ್ ಕರ್ನಾಟಕ ಬ್ಯಾಡ್ಜ್ ಅಂತ ಕೊಟ್ಟಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತ ಒಂದು ಲೈಸೆನ್ಸ್ ಕೂಡ ಬೇಕಾಗುತ್ತಾ. ನಂತರ ಮೂರದಾಗಿ ನಿಗದಿತ ದೇಹದಾಢ್ಯತೆ ಹೊಂದಿರಬೇಕಂತ ಕೊಟ್ಟಿರ್ತಾರೆ. ನೀವೇನಾದ್ರೂ ಪುರುಷರು ಆಗಿದ್ರ 163 ಸೆಂಟಿಮೀಟರ್ ಹೈಟ್ ಬೇಕು, 163 ಸೆಂಟಿಮೀಟರ್ ಹೈಟ್. ಇನ್ನ ವೇಟ್ ಬಂದ್ಬಿಟ್ಟು 55 ಕೆಜಿ ಇರಲೇಬೇಕಾಗತ್ತಾ ಪುರುಷರಿಗೆ ಸಂಬಂಧಪಟ್ಟಂತೆ ಇದು. ನೀವೇನಾದ್ರೂ ಮಹಿಳಾ ಅಭ್ಯರ್ಥಿಗಳಾಗಿದ್ರೆ ನಿಮ್ಗೆ ಹೈಟ್ ಬಂದ್ಬಿಟ್ಟು 153 ಸೆಂಟಿಮೀಟರ್ ಹೈಟ್ ಬೇಕು. ಇನ್ನ ವೇಟ್ ಬಂದ್ಬಿಟ್ಟು ಕನಿಷ್ಠವಾಗಿ 50 ಕೆಜಿ ಇರಲೇಬೇಕಾಗತ್ತ. ಇನ್ನ 4ನೇ ಕಾಲಮ್ ಅಲ್ಲಿ ನೋಡ್ತಾ ಹೋದ್ರ ಕಕ ರಸ ನಿಗಮದಲ್ಲಿ ಅಥವಾ ಸಹೋದರ ಸಂಸ್ಥೆಗಳಾದ ಕರ ರಸ ನಿಗಮ ಅಥವಾ ಬೆಸ್ಕಾಂ ಅಂತ ಕೊಟ್ಟಿರ್ತಾರೆ. ಅಂದ್ರೆ ಬೇಮಸ ಸಂಸ್ಥೆ ಅಥವಾ ವಾಕ್ರಸ ಸಂಸ್ಥೆಗಳಲ್ಲಿ ಗಣಕೀಕೃತ ಚಲನಾ ಪಥದ ಟ್ರ್ಯಾಕ್ ಟೆಸ್ಟ್ ನಲ್ಲಿ ಭಾಗವಹಿಸಿ ಉತ್ತೀರ್ಣರಾದ ಕುರಿತು ಅಂಕಪಟ್ಟಿ ಹಾಗೂ ದಾಖಲಾತಿ ಪರಿಶೀಲನಾ ವರದಿ ಅಂತ ಕೊಟ್ಟಿರ್ತಾರೆ. ನಿಮ್ಮ ಹತ್ರ ಏನಾದ್ರು ಇದಕ್ಕೆ ಸಂಬಂಧಪಟ್ಟಂತ ಒಂದು ದಾಖಲಾತಿ ಎದುರು ಕೂಡ ನೋಡಿ ತೆಗೆದುಕೊಂಡು ಭಾಗವಹಿಸಬಹುದು ಅಂತ ಮಾಹಿತಿಯನ್ನ ಕೊಟ್ಟಿರ್ತಾರೆ. ನಂತರ ಆಧಾರ್ ಕಾರ್ಡು, ನಂತರ ಕ್ಯಾಸ್ಟ್ ಸರ್ಟಿಫಿಕೇಟ್, ನಂತರ ಗ್ರಾಮೀಣ ಕಾರ್ಡ್ ಇದ್ರೆ ಅದನ್ನು ಕೂಡ ನೀವು ತೆಗೆದುಕೊಂಡು ಹೋಗಬೇಕು. ಏನಾದ್ರು PDF ಇದ್ರೆ ಅಂದ್ರೆ ಯೋಜನಾ ನಿರಾಶ್ರಿತ ಕ್ಯಾಂಡಿಡೇಟ್ ಆಗಿದ್ರೆ ಆ ಒಂದು ಸರ್ಟಿಫಿಕೇಟ್ ಕೂಡ ನೀವು ತೆಗೆದುಕೊಂಡು ಹೋಗಿ ಭಾಗವಹಿಸಬಹುದು. ಇನ್ನ ಇವಾಗ ರೀಸೆಂಟ್ ಆಗಿರತಕ್ಕಂತ 4 ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕಾಗುವ. ಇನ್ನ ಇವೆಲ್ಲವನ್ನು ಕೂಡ ತೆಗೆದುಕೊಂಡು ಅಭ್ಯರ್ಥಿಯು ವಯಸ್ಸು ಅಂತ ಕೊಟ್ಟಿರ್ತಾರೆ. ಅಂದ್ರೆ ಏಜ್ ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಕನಿಷ್ಠವಾಗಿ 24 ವರ್ಷ ಆಗಿರ್ಬೇಕು. ಇನ್ನು ಗರಿಷ್ಠವಾಗಿ ಇಲ್ಲಿ ಕ್ಯಾಟಗರಿ ವೈಸ್ ಕೊಟ್ಟಿದ್ದಾರೆ. ಇಲ್ಲಿ ಸಾಮಾನ್ಯ ವರ್ಗದವರಿಗೆ ಸಂಬಂಧಪಟ್ಟಂತೆ 35 ವರ್ಷ ಆಗಿರ್ಬೇಕು. ಅಂದ್ರೆ ಇದಕ್ಕಿಂತ ಕಡಿಮೆ ಆದ್ರೂ ಕೂಡ ನಡೆಯುತ್ತೆ. ಇನ್ನ ಪ್ರವರ್ಗ 2A 2B 3A ಮತ್ತು 3B ದವರಿಗೆ ಸಂಬಂಧಪಟ್ಟಂತೆ 38 ವರ್ಷದ ಒಳಗಡಿರಬೇಕು. ಇನ್ನು SC ST ಮತ್ತು ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳು ಬಂದ್ಬಿಟ್ಟು 40 ವರ್ಷದ ಒಳಗಡೆ ಸಾಕು ಈ ಒಂದು ಇಂಟರ್ವ್ಯೂ ಅಲ್ಲಿ ನೀವು ಭಾಗವಹಿಸಬಹುದಾಗಿರುತ್ತೆ. ಇವೆಲ್ಲ ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ ಗಳನ್ನ ತೆಗೆದುಕೊಂಡು ಹೋಗಿ. ಇನ್ನ ನಂತರ ನೀವೇನಾದ್ರೂ ತಾಂತ್ರಿಕ ಸಹಾಯಕ ಹುದ್ದೆಗೆ ಸಂಬಂಧಪಟ್ಟಂತೆ ಹೋಗಿ ಇಂಟರ್ವ್ಯೂ ನಲ್ಲಿ ಭಾಗವಹಿಸಬೇಕಂತ ಅನ್ಕೊಂಡಿದ್ರೆ ಇಲ್ಲಿ ಯಾವ ರೀತಿ ಡಾಕ್ಯುಮೆಂಟ್ಸ್ ಗಳು ಬೇಕಂತ ಮಾಹಿತಿನ ನೋಡ್ತಾ ಹೋಗೋಣ. ಇಲ್ಲಿ ಕೂಡ ಮೊದಲಿಗೆ 10th ಮಾರ್ಕ್ಸ್ ಕಾರ್ಡ್ ಬೇಕು. ಅಂದ್ರೆ ಇಲ್ಲಿ ITI ಅಥವಾ ITC ಅಥವಾ NAC ಅಥವಾ ITI ಅಥವಾ NAC ಅಂತ ಕೊಟ್ಟಿರ್ತಾರೆ. ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಯಾವ್ದಾದ್ರು ಒಂದ್ರಲ್ಲಿ ನೀವು ಮೆಕ್ಯಾನಿಕ್ ಅನ್ನ ಮಾಡಿರ್ಬೇಕಾಗತ್ತಾ ಅಥವಾ ಮೋಟರ್ ವೆಹಿಕಲ್ ಅನ್ನ ಒಂದು ಟ್ರೇಡ್ ನ ತಗೊಂಡು ಪಾಸ್ ಆಗಿರ್ಬೇಕು. ಐಟಿದಲ್ಲಿ ಆಗಿರ್ಬೋದು, ITC ಆಗಿರ್ಬೋದು, NAC ಆಗಿರ್ಬೋದು. ಒಟ್ಟಿನಲ್ಲಿ ನಿಮ್ದು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ರಿಲೇಟೆಡ್ ಆಗಿ ಒಂದು ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗತ್ತಾ. ಅದನ್ನ ಅವರು ಡೈರೆಕ್ಟ್ ಆಗಿ ಕೊಟ್ಟಿರ್ತಾರೆ. ಇನ್ನ ಮೋಟರ್ ವೆಹಿಕಲ್ ಇದೆ ಅಥವಾ ಡೀಸೆಲ್ ಮೆಕ್ಯಾನಿಕ್ ಇದೆ, ಡೀಸೆಲ್ ಮೆಕ್ಯಾನಿಕ್ ಆಗಿರ್ತಕ್ಕಂಥವ್ರು ಕೂಡ ಸರ್ಟಿಫಿಕೇಟ್ ನ ತೆಗೆದುಕೊಂಡು ಹೋಗಿ ಇಂಟರ್ವ್ಯೂ ನಲ್ಲಿ ಭಾಗವಹಿಸಬಹುದು. ಅದು ಕೂಡ ಆಗದಲ್ಲಿ ಆಟೋ ಎಲೆಕ್ಟ್ರಿಷಿಯನ್, ವೆಲ್ಡರ್ ಇದೆ, ಸೀಟ್ ಮೆಟಲ್ ವರ್ಕರು, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್, ನಂತರ ಇಲ್ಲಿ ಅಪ್ ಹೋಲ್ಸ್ಟ್ರಿ ಡ್ರಸ್ಮನ್ ಇದೆ, ನಂತರ ಇಲ್ಲಿ ಫಿಟ್ಟರ್ ಮೆಕ್ಯಾನಿಸ್ಟ್, ನಂತರ ಟೈರ್ ಫಿಟ್ಟರಿಂಗ್ ಇರುತ್ತೆ, ನಂತರ ಇಲ್ಲಿ ವೆಲ್ಕನೈಜಿಂಗ್ ಇದೆ, ನಂತರ ಇಲ್ಲಿ ಪೇನಿಂಗ್ ಇದೆ, ನಂತರ ಇಲ್ಲಿ ರೆಫ್ರಿಜರೇಷನ್ ಅಂಡ್ ಏರ್ ಕಂಡೀಷನಿಂಗ್, ನಂತರ ಟರ್ನರ್ ಇದೆ, ನಂತರ ಆಟೋಮೊಬೈಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಫ್ಯಾಬ್ರಿಕೇಶನ್ ಇದೆ. ನಂತರ ಇಲ್ಲಿ ಕೊಟ್ಟಿರ್ತಕ್ಕಂಥ ಟ್ರೇಡ್ ಗಳಲ್ಲಿ ನಿಮ್ದು ಯಾವ್ದಾದ್ರು ಒಂದು ಟ್ರೇಡ್ ಬಂದ್ಬಿಟ್ಟು ಐಟಿಐದಲ್ಲಿ ಆಗಿದ್ರೆ ಸಾಕು, ನೀವು ಕೂಡ ಇಲ್ಲಿ ಒಂದು ಇಂಟರ್ವ್ಯೂ ಅಲ್ಲಿ ಭಾಗವಹಿಸಬಹುದಾಗಿರುತ್ತಾ. ಕರೆಕ್ಟ್ ಆಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಚೆಕ್ ಮಾಡ್ಕೋಬೇಕಾಗತ್ತ. ನಂತರ ಮೂರದಾಗಿ ಹೈಟ್ ಮತ್ತು ವೇಟ್ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ತಾರೆ. ನೀವೇನಾದ್ರೂ ಪುರುಷ ಅಭ್ಯರ್ಥಿಗಳಾಗಿದ್ರೆ 163 ಸೆಂಟಿಮೀಟರ್ ಹೈಟ್ ಬೇಕು, ವೇಟ್ ಬಂದ್ಬಿಟ್ಟು 55 ಕೆಜಿ ಇರಲೇಬೇಕಾಗತ್ತ. ಇನ್ನು ನೀವೇನಾದ್ರೂ ಮಹಿಳಾ ಅಭ್ಯರ್ಥಿಗಳಾಗಿದ್ರೆ 153 ಸೆಂಟಿಮೀಟರ್ ಹೈಟ್ ಬೇಕು, ಇನ್ನು ವೇಟ್ ಬಂದ್ಬಿಟ್ಟು 50 ಕೆಜಿ ಇರಲೇಬೇಕು. ನಂತರ ಆಧಾರ್ ಕಾರ್ಡು, ನಂತರ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ನ ಗ್ರಾಮೀಣ ಕಾರ್ಡ್ ಇದ್ರೆ ಅದನ್ನು ಕೂಡ ತೆಗೆದುಕೊಂಡು ಹೋಗಬಹುದು. ಇನ್ನ ನಿಮ್ದೇನಾದ್ರೂ PDF ಇದ್ರೆ ಅಂದ್ರೆ ಯೋಜನಾ ನಿರಾಶ್ರಿತರ ಒಂದು ಸರ್ಟಿಫಿಕೇಟ್ ಇದ್ರೆ ಅದನ್ನು ಕೂಡ ತೆಗೆದುಕೊಂಡು ಹೋಗಿ ಭಾಗವಹಿಸಬಹುದು. ಇನ್ನ ಇತ್ತೀಚೆಗೆ ರೀಸೆಂಟ್ ಆಗಿರತಕ್ಕಂಥ 4 ಪಾಸ್ಪೋರ್ಟ್ ಸೈಜ್ ಫೋಟೋಗಳು, ಇನ್ನ ವೈಮಿತಿ ಬಂದ್ಬಿಟ್ಟು ಇದಕ್ಕೂ ಕೂಡ ಸೇಮ್ ರೀತಿಯಲ್ಲಿ ವೈಮಿತಿ ಬೇಕಾಗತ್ತೆ. ಕರೆಕ್ಟ್ ಆಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಇನ್ಫಾರ್ಮೇಶನ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೋಬೇಕು. ಇನ್ನು ಇಲ್ಲಿ ಹುದ್ದೆಗಳ ಸಂಖ್ಯೆ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ತಾರ. ಯಾವ ಒಂದು ಘಟಕದಲ್ಲಿ ಎಷ್ಟೆಷ್ಟು ಹುದ್ದೆಗಳು ಕಲಿದಂತ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಬಿದರ್ ಘಟಕದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಬಿದರ್ ಘಟಕ ಒಂದು ಚಾಲಕ ಹುದ್ದೆಗೆ ಸಂಬಂಧಪಟ್ಟಂತೆ 20 ಮತ್ತೆ ತಾಂತ್ರಿಕ ಸಹಾಯಕ ಹುದ್ದೆಗೆ ಸಂಬಂಧಪಟ್ಟಂತೆ 15 ಹುದ್ದೆಗಳು ಕಲಿರ್ತಾವ. ಇನ್ನ ಬಿದರ್ 2 ಅಂತ ಕೊಟ್ಟಿರ್ತಾರ.
ಇಲ್ಲಿ ಚಾಲಕ ಹುದ್ದೆಗೆ ಸಂಬಂಧಪಟ್ಟಂತೆ 20 ಹುದ್ದೆಗಳು ಖಾಲಿ ಇರ್ತವ. ನಂತರ ಹುಮನಾಬಾದ್ಗೆ ಸಂಬಂಧಪಟ್ಟಂತೆ 10, ಇದು ಕೂಡ ಚಾಲಕ ಹುದ್ದೆಗೆ ಸಂಬಂಧಪಟ್ಟಂತೆ. ಇನ್ನ ಬಸವ ಕಲ್ಯಾಣ ಘಟಕದಲ್ಲಿ 20 ಹುದ್ದೆಗಳು ಖಾಲಿವೆ, ಅದು ಕೂಡ ಚಾಲಕ ಹುದ್ದೆಗೆ ಸಂಬಂಧಪಟ್ಟಂತೆನೆ. ಇನ್ನ ಬಾಲ್ಕಿಯಲ್ಲಿ 20 ಚಾಲಕ ಹುದ್ದೆಗೆ ಸಂಬಂಧಪಟ್ಟಂತೆ. ಇನ್ನ ತಾಂತ್ರಿಕ ಸಹಾಯಕ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ 15 ಹುದ್ದೆಗಳ ಬಾಲ್ಕಿಯಲ್ಲಿ ಖಾಲಿ ಇರ್ತವ. ಇನ್ನ ಔರಾದ ಘಟಕದಲ್ಲಿ ಚಾಲಕ ಹುದ್ದೆಗೆ ಸಂಬಂಧಪಟ್ಟಂತೆ 10, ಇನ್ನ ತಾಂತ್ರಿಕ ಸಹಾಯಕ ಹುದ್ದೆಗೆ ಸಂಬಂಧಪಟ್ಟಂತೆ 20 ಹುದ್ದೆಗಳು ಖಾಲಿ ಇರ್ತವ. ಇನ್ನ ಇಲ್ಲಿ ಟೋಟಲ್ ಆಗಿ ಖಾಲಿ ಇರತಕ್ಕಂತ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 150 ಹುದ್ದೆಗಳ ಖಾಲಿ ಇರ್ತಕ್ಕಂಥದ್ದು. ಇನ್ನ ಇಲ್ಲಿ ಈ ಒಂದು ಇಂಟರ್ವ್ಯೂ ಅಲ್ಲಿ ಯಾರೆಲ್ಲ ಭಾಗವಹಿಸಬೇಕಂತ ಅನ್ಕೊಂಡಿರ್ತೀರಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಬಗ್ಗೆ ಸರಿಯಾಗಿ ನೀವು ಚೆಕ್ ಮಾಡ್ಕೊಂಡು ಇಲ್ಲಿ ಇಂಟರ್ವ್ಯೂ ನಲ್ಲಿ ಭಾಗವಹಿಸಬಹುದಾಗಿರುತ್ತೆ. ಇನ್ನ ಇಲ್ಲಿ ಮತ್ತೊಂದಿಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಚಾಲಕ ಹುದ್ದೆಗೆ ಸಂಬಂಧಪಟ್ಟಂತೆ ಸ್ಯಾಲರಿ ಯಾವ ರೀತಿ ಇದೆ ಅಂದ್ರೆ 16,973 ರೂಪಾಯಿಂದ ಇಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ಸ್ಯಾಲರಿ ಸಿಗುತ್ತೆ. ಇನ್ನು ನೀವೇನಾದ್ರೂ ತಾಂತ್ರಿಕ ಸಹಾಯಕ ಹುದ್ದೆಗೆ ಸಂಬಂಧಪಟ್ಟಂತೆ ಇಂಟರ್ವ್ಯೂ ಅಲ್ಲಿ ಭಾಗವಹಿಸಿ ಕ್ವಾಲಿಫೈಡ್ ಆದ್ರೆ ನಿಮ್ಗೆ ಸಂಬಂಧಪಟ್ಟಂತೆ ಸ್ಯಾಲರಿ ಬಂದ್ಬಿಟ್ಟು 16,550 ರೂಪಾಯಿ ನಿಮ್ಗೆ ಇಲ್ಲಿ ಒಂದು ಸ್ಯಾಲರಿಯನ್ನು ಕೂಡ ಸಿಗತಕ್ಕಂಥದ್ದು. ಇನ್ನಲ್ಲಿ ಮೇಲ್ಗಡೆ ಅವರು ಘಟಕಗಳನ್ನ ಕೊಟ್ಟಿರ್ತಾರೆ. ನಿಮ್ಗೆ ಘಟಕದ ವೈಸ್ ಖಾಲಿ ಇರತಕ್ಕಂತ ಹುದ್ದೆಗಳ ಸಂಖ್ಯೆ ಬಗ್ಗೆ ಮೇಲ್ಗಡೆ ಇವರಿಗೆ ತಿಳಿಸಿಕೊಡ್ತೀನಿ. ಇನ್ನ ಒಂದು ಹುದ್ದೆಗಳು ಬಂದ್ಬಿಟ್ಟು ಇದಕ್ಕೂ ಮುಂಚೆ ನಿಮ್ಗೆ ಹೇಳಿದ್ರೆ ಟೆಂಪರರಿ ಆಗಿ ನೀವು ಇಲ್ಲಿ ಕೆಲಸವನ್ನ ಮಾಡಬೇಕಾಗತ್ತಂತ. 6 ತಿಂಗಳ ಮಟ್ಟಿಗೆ ನೀವು ಇಲ್ಲಿ ಒಂದು ಕೆಲಸವನ್ನ ಮಾಡಬೇಕಾಗತ್ತ. ಡೈರೆಕ್ಟ್ ಆಗಿ ಅವರು ಅದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. ಇನ್ನ ಯಾವುದೇ ವಿಷಯದ ಕುರಿತು ಗೊಂದಲ ಉಂಟಾದಲ್ಲಿ ನಿಗಮದ ನಿರ್ಣಯವೇ ಅಂತಿಮವಾಗಿರ್ತದೆ ಅಂತ ಅವರು ಮಾಹಿತಿಯನ್ನು ಕೂಡ ಕೊಟ್ಟಿರತಕ್ಕಂಥದ್ದು. ಇನ್ನ ಜೊತೆಗೆ ಇಲ್ಲಿ ಸಂದರ್ಶನಕ್ಕೆ ಗೊತ್ತುಪಡಿಸಿದ ದಿನಾಂಕಗಳಂದು ಸಂದರ್ಶನಕ್ಕೆ ಹಾಜರಾಗುವ ಅಭ್ಯರ್ಥಿಗಳು ಆಯಾ ದಿನ ಮುಂಜಾನೆ 12 ಗಂಟೆಯ ಒಳಗಾಗಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ವಿಭಾಗೀಯ ಕಚೇರಿ ಬೀದರ್ನಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳತಕ್ಕದ್ದು. ನಂತರದಲ್ಲಿ ಹಾಜರಾಗುವ ಅಭ್ಯರ್ಥಿಗಳ ಹೆಸರುಗಳನ್ನ ನೋಂದಾಯಿಸಿಕೊಳ್ಳಲಾಗುವುದು ಅಂತ ಕೊಟ್ಟಿರ್ತಾರೆ. ನೀವೇನಾದ್ರು ಒಂದು ಇಂಟರ್ವ್ಯೂ ಅಲ್ಲಿ ಭಾಗವಹಿಸಬೇಕಂತ ಅನ್ಕೊಂಡಿದ್ರ ಮುಂಜಾನೆ 12 ಗಂಟೆ ಒಳಗಡೆ ಆಗಿ ನೀವು ಮೊದಲಾಗಿ ನಿಮ್ಮ ಹೆಸರನ್ನ ನೋಂದಣಿ ಮಾಡ್ಕೋಬೇಕು. ನೋಂದಣಿ ಆಗಿರ್ತಕ್ಕಂತ ಅಭ್ಯರ್ಥಿಗಳನ್ನ ಮಾತ್ರ ಅವರು ಸಂದರ್ಶನ ಮಾಡ್ತಾರೆ. 12 ಗಂಟೆ ನಂತರ ಬಂದು ಯಾರೆಲ್ಲ ನೀವು ಇಂಟರ್ವ್ಯೂ ಭಾಗವಹಿಸಬೇಕಂತ ಅನ್ಕೊಂಡಿರ್ತೀರಿ ನಿಮ್ಮನ್ನ ಅವರು ಅಲೋ ಮಾಡಂಗಿಲ್ಲ. ಕರೆಕ್ಟ್ ಗೆ ಇಲ್ಲಿ ಕೊಟ್ಟಿರ್ತಕ್ಕಂತ ಇನ್ಫಾರ್ಮೇಶನ್ ಬಗ್ಗೆ ಚೆಕ್ ಮಾಡ್ಕೋಬೇಕು. ನಂತರ ಇಲ್ಲಿ ನಂತರದಲ್ಲಿ ಹಾಜರಾಗುವ ಅಭ್ಯರ್ಥಿಗಳ ಹೆಸರುಗಳನ್ನ ನೋಂದಾಯಿಸಿಕೊಳ್ಳಲಾಗುವುದು ಅಂತ ಕೂಡ ಅವರು ಡೈರೆಕ್ಟ್ ಆಗಿ ಕೊಟ್ಟಿರ್ತಾರೆ. ಇನ್ನು ಮುಂಚಿತವಾಗಿ ಹೆಸರುಗಳನ್ನ ನೋಂದಾಯಿಸಿಕೊಂಡವರಿಗೆ ಮಾತ್ರ ಸಂದರ್ಶನಕ್ಕೆ ಹಾಜರಾಗಲು ಅವಕಾಶ ಇರ್ತದೆ ಅಂತವರು ಮಾಹಿತಿಯನ್ನು ಕೂಡ ಇಲ್ಲಿ ಕೊಟ್ಟಿರತಕ್ಕಂಥದ್ದು. ಇದಕ್ಕೂ ಮುಂಚೆ ನಿಮಗೆ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಇನ್ನು 7ನೇ ಕಾಲಮಲ್ಲಿ ಸಂದರ್ಶನಕ್ಕೆ ಹಾಜರಾಗುವ ಅಭ್ಯರ್ಥಿಗಳು ಸಂದರ್ಶನದ ಸಮಯದಲ್ಲಿ ನಿಮ್ಮ ದಾಖಲಾತಿಗಳ 2 ಸೆಟ್ ಛಾಯಾಪ್ರತಿಗಳನ್ನ ಒದಗಿಸುವುದು ಅಂತ ಕೊಟ್ಟಿರ್ತಾರೆ. ಇನ್ನು ನಿಮ್ಮ ಡಾಕ್ಯುಮೆಂಟ್ಸ್ ಗಳು ಯಾವ ರೀತಿ ಬೇಕಂತ ಕೊಟ್ಟಿರ್ತಾರ. ಇಲ್ಲಿ ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ಕೂಡ ಒಂದು ಸೆಟ್ ಅಂದ್ರೆ ಮೊದಲಾಗಿ ಎಲ್ಲವೂ ಕೂಡ ಒರಿಜಿನಲ್ ಡಾಕ್ಯುಮೆಂಟ್ಸ್ ಬೇಕಾಗವ. ಇದು ಮೊದಲಾಗಿ ಒರಿಜಿನಲ್ ಡಾಕ್ಯುಮೆಂಟ್ಸ್. ನಂತರ ಎಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ಸ್ ನೀವು ಇಲ್ಲಿ 2 ಸೆಟ್ ಜೆರಾಕ್ಸ್ ಮಾಡಿಸಬೇಕಾಗತ್ತಾ. ಕರೆಕ್ಟ್ ಆಗಿ ಇಲ್ಲಿ ಚೆಕ್ ಮಾಡ್ಕೋಬೇಕಾಗತ್ತಾ. ಅಲ್ಲಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಡಾಕ್ಯುಮೆಂಟ್ ಕೂಡ ಒರಿಜಿನಲ್ ಬೇಕು. ಜೊತೆಗೆ ಆ ಒಂದು ಎಲ್ಲಾ ದಾಖಲಾತಿಗಳು ಕೂಡ 2 ಸೆಟ್ ಜೆರಾಕ್ಸ್ ಬೇಕು. ಇಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿರ್ತಾರ. ಕರೆಕ್ಟ್ ಆಗಿ ಇಲ್ಲಿ ಯಾವ ರೀತಿ ಹಂತಗಳನ್ನ ಕೊಟ್ಟಿರ್ತಾರ ಈ ರೀತಿ ಹಂತಗಳನ್ನ ಫಾಲೋ ಮಾಡ್ಕೊಂಡು ಹೋಗಿ ಇಂಟರ್ವ್ಯೂ ನಲ್ಲಿ ಭಾಗವಹಿಸಿ. ಇನ್ನು ನಂತರ 8ನೇ ಕಾಲಮಲ್ಲಿ ಈ ನೇಮಕಾತಿಯು ತಾತ್ಕಾಲಿಕವಾಗಿದ್ದು ಮೆರಿಟ್ ಆಧಾರದ ಮೇಲೆ ಪಾರದರ್ಶಕವಾಗಿ ಪ್ರಚಲಿತ ನಿಯಮಾವಳಿಗಳಂತೆ ಆಯ್ಕೆ ಪಟ್ಟಿ ಸಿದ್ಧಪಡಿಸಲಾಗುವುದು. ಕಾರಣ ಯಾವುದೇ ಆಮಿಷಕ್ಕೆ ಒಳಗಾಗಬಾರದೆಂದು ತಿಳಿಸಲಾಗಿದೆ ಅಂತ ಕೊಟ್ಟಿರ್ತಾರೆ. ಅಂದ್ರೆ ಇಲ್ಲಿ ಮೆರಿಟ್ ನ ಆಧಾರದ ಮೇಲೆ ಅವರು ಒಂದು ಫೈನಲ್ ಆಗಿರ್ತಕ್ಕಂಥ ಮೆರಿಟ್ ಅನ್ನ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಅವರು ಮಾಹಿತಿಯನ್ನ ಕೊಟ್ಟಿರ್ತಾರೆ. ನೀವು ಇಲ್ಲಿ ಯಾವ ಒಂದು ಕ್ವಾಲಿಫಿಕೇಶನ್ ಮಾಡ್ಕೊಂಡು ಇಂಟರ್ವ್ಯೂ ಅಲ್ಲಿ ಭಾಗವಹಿಸಿರ್ತೀರಿ ಆ ಒಂದು ಕ್ವಾಲಿಫಿಕೇಶನ್ ಅಲ್ಲಿ ತಗೊಂಡಿರ್ತಕ್ಕಂಥ ಒಂದು ಪರ್ಸೆಂಟೇಜ್ ವೈಸ್ ಮೆರಿಟ್ ಅನ್ನ ಅವರು ತಯಾರಿ ಮಾಡ್ತೀವಿ ಅಂತ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಜೊತೆಗೆ ಇಲ್ಲಿ ಇಂಟರ್ವ್ಯೂ ನಲ್ಲಿ ಭಾಗವಹಿಸಿರ್ತಕ್ಕಂಥ ಒಂದು ಮಾಹಿತಿಗಳನ್ನು ಕೂಡ ತೆಗೆದುಕೊಂಡು ಎಂದು ಫೈನಲ್ ಆಗಿರ್ತಕ್ಕಂಥ ಮೆರಿಟ್ ಅನ್ನು ಅವರು ಬಿಡುಗಡೆ ಮಾಡತಕ್ಕಂಥದ್ದು. ಇನ್ನು 9ನೇ ಕಾಲಮಲ್ಲಿ ಈ ಆಯ್ಕೆಯು ಯಾವುದೇ ಕಾಯಂ ಹುದ್ದೆಗಾಗಿ ಎಂದು ಭಾವಿಸತಕ್ಕದ್ದಲ್ಲ ಅಂತ ಕೂಡ ಅವರು ಮಾಹಿತಿಯನ್ನ ಕೊಟ್ಟಿರ್ತಾರೆ. ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಇವಾಗ ಇಂಟರ್ವ್ಯೂ ಅಲ್ಲಿ ಭಾಗವಹಿಸಬೇಕಂತ ಅನ್ಕೊಂಡಿರ್ತೀರಿ ಈ ಒಂದು ಹುದ್ದೆಗಳ ಬಂದ್ಬಿಟ್ಟು ಕಾಯಂ ಹುದ್ದೆಗಳೆಂದು ಭಾವಿಸಬೇಡಿ. ಈ ಒಂದು ಹುದ್ದೆಗಳು ಬಂದ್ಬಿಟ್ಟು 6 ತಿಂಗಳವಾಗಿ ತಾತ್ಕಾಲಿಕವಾಗಿ ನೀವು ಇಲ್ಲಿ ಕೆಲಸವನ್ನ ಮಾಡಬೇಕಾಗತ್ತಾ. ಅದ್ರ ಬಗ್ಗೆ ಅವರು ಮಾಹಿತಿಯನ್ನ ಕೊಟ್ಟಿರ್ತಾರ. ಇನ್ನ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಷ್ಟು ಮಾಹಿತಿಯನ್ನ ಮಾತ್ರ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿರ್ತಾರ. ನಿಮ್ಗೆ ಏನಾದ್ರು ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಮಾಹಿತಿಗಳು ಬೇಕಿದ್ರೆ ಇಲ್ಲಿ ಮೇಲ್ಗಡೆ ಒಂದು ವೆಬ್ಸೈಟ್ ನ ಕೊಟ್ಟಿರ್ತಾರ. ಈ ಒಂದು ವೆಬ್ಸೈಟ್ ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ. ಯಾರೆಲ್ಲ ಈ ಒಂದು ಇಂಟರ್ವ್ಯೂ ಅಲ್ಲಿ ಭಾಗವಹಿಸಬೇಕಂತ ಅನ್ಕೊಂಡಿರ್ತೀರಿ ಪ್ರತಿಯೊಬ್ಬರು ಕೂಡ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ವೆಬ್ಸೈಟ್ ಗೆ ಭೇಟಿ ನೀಡಿ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಮಾಹಿತಿಗಳನ್ನ ತಿಳ್ಕೊಂಡು ಇಲ್ಲಿ ಕೊಟ್ಟಿರ್ತಕ್ಕಂಥ ದಿನಾಂಕದ ಒಳಗಡೆ ಇಂಟರ್ವ್ಯೂ ಅಲ್ಲಿ ಭಾಗವಹಿಸಬಹುದಾಗಿರುತ್ತೆ. ಇನ್ನು ಮುಂಜಾನೆ 12 ಗಂಟೆ ಒಳಗಡೆ ಆಗಿ ನೋಡಿ ನಿಮ್ಮ ಹೆಸರನ್ನ ನೋಂದಾಯಿಸಬೇಕು. ಆ ಒಂದು ವಿಳಾಸಕ್ಕೆ ಹೋಗಿ ಕರೆಕ್ಟ್ ಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಬಗ್ಗೆ ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿ ಈ ಒಂದು ಮಾಹಿತಿ ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡ್ರಿ. ನಿಮ್ಮ ಸ್ನೇಹಿತರು ಕೂಡ ಸೇರ್ ಮಾಡಿ ಅವರು ಕೂಡ ಏನಾದ್ರು ಈ ಒಂದು ಇಂಟರ್ವ್ಯೂ ನಲ್ಲಿ ಭಾಗವಹಿಸಬೇಕಂತ ಅನ್ಕೊಂಡಿದ್ರ ಅವರು ಕೂಡ ಭಾಗವಹಿಸಲಿ. ಅದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.